ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇದು ನಾವ ಕೃಷಿಗೆ ಕಂಡುಕೊಂಡಂತ ಒಂದು ಪದ್ಧತಿ ರೀ. ಇದು ಘನಜೀವಾಮೃತ ಅಂತ ಮಾಡ್ತೇವ್ರಿ. ಒಂದ್ 7 ಹಸುಗಳು ಅದಾವ, ನಮ್ದು 7-8 ಹಸುಗಳು ಅದಾವ. ಅದಿಷ್ಟು ಹಸುಗಳ ಸಗಣಿನ ಡೈಲಿ ಈ ತರ ಮಾಡಿ ನಾವು ಅಲ್ಲಿ ಗುಡ್ಡಿ ಹಾಕ್ತಿವಿ, ಅದೆಲ್ಲ ತೋರಿಸ್ತೀನಿ ನಿಮ್ಗ. ಈಗ ಇದಕ್ಕೆ ಸದ್ಯ ಮಾಡ್ಬೇಕಂದ್ರೆ ಈ ತರ ಸಗಣಿ ಹರಡ್ಕೋಬೇಕ್ರಿ. ಇದು ಘನಜೀವಾಮೃತ ಅಂತಾರ್ರಿ, ನಾವು ಘನಜೀವಾಮೃತ ಅಂತೀವಿ. ಬಟ್ ಈ ಸಗಣಿ ಒಳಗೆ ಏನೈತಿ, ಹೆಂಗ ಏನೇನ್ ಸಿಗ್ತೈತಿ ಅನ್ನೋದ ನಿಮ್ಗೆ ಮುಂದೆ ಹೇಳ್ತೇನ್ರಿ. ಇದು ಬಟ್ ಘನಜೀವಾಮೃತ ತೋರಿಸ್ರಿ. ಸಗಣಿ ಈ ತರ ಹರಡಬೇಕ್ರಿ. ಈ ತರ ಹರಡ್ರಿ ಮ್ಯಾಗ ನಮ್ಮ ಹೊಲದ ಮಣ್ಣು ಹಾಕ್ಬೇಕ್ರಿ. ಈ ಮಣ್ಣು ಹಾಕ್ತೇನೆ ನೋಡ್ರಿ. ಈ ನಮ್ಮ ಹೊಲದ ಮಣ್ಣು ಹಾಕೋದ್ರಿಂದ ಈ ಮಣ್ಣಿನೊಳಗಿಂತ ಸೂಕ್ಷ್ಮಾಣುಜೀವಗಳು ರೀ ಇಲ್ಲಿ ಡೆವಲಪ್ಮೆಂಟ್ ಹಾಕೋ ಇದ್ರೊಳಗ್ರಿ, ಸಗಣಿ ಒಳಗ. ಮತ್ತ ಅದು ಸಗಣಿಯ ಒಳಗ ಡೆವಲಪ್ಮೆಂಟ್ ಆತಂದ್ರ ನಮ್ ಮುಂದ ಹೆಚ್ಚಿನ ಇದ್ರೊಳಗೆ ಸಿಗ್ತೈತ್ರಿ. ಇದ್ರೊಳಗ ನಮ್ದು ಹ್ಮ್ ಹಾ ರೀ, ಅದನ್ನ ಹಾಕ್ಬೋದು. ನಿಮ್ ಹೊಲದ ಯಾವ್ದು ಮಣ್ಣು ಇರುತ್ತಲ್ರಿ, ಅದ ನಿಮ್ಮ ಹೊಲದ ಮಣ್ಣ ಹಾಕ್ಬೇಕ್ರಿ. ಹಾಕಿ ಚಲೋ ರೀ. ಇನ್ನ ಗಿಡ ಬುಡಕಲ್ ಮಣ್ಣ ಅವೆಲ್ಲ, ಗಿಡ ಬುಡಕ ಮಣ್ಣೆ ಹಾಕ್ಬೇಕಂದ್ರೆ ಅಲ್ಲಿ ಹಕ್ಕಿ ಹಿಕ್ಕೆಲ್ಲ ಬಿದ್ದಿರ್ತದಲ್ರಿ, ಅಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಬಟ್ ಈ ಸಗಣಿ ಹಾಕಿ ಕಲ್ಸೋದ್ರಿಂದ ಅದು ಡೆವಲಪ್ಮೆಂಟ್ ಆಗೋರು. ಡೆವಲಪ್ಮೆಂಟ್ ಆಗಿ ನಮ್ಮ ಭೂಮಿ ಒಳಗೆ ಕೆಲಸ ಮಾಡ್ತಾರೆ ಸೂಕ್ಷ್ಮಾಣುಜೀವಿಗಳು. ಸಾಕಷ್ಟು ಈ ನೈಟ್ರೋಜನ್ ಫಿಕ್ಸರ್ ರೀ, ಮತ್ತು ಫಾಸ್ಫರಸ್ ಸಲ್ಯುಲೋಸಿನ್ ರೀ, ಬ್ಯಾಕ್ಟೀರಿಯಾ ರೀ, ಫಂಗೈ ರೀ, ಮತ್ತು ಮೈಕ್ರೋಬಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ ಅವೆಲ್ಲ ಸಿಗ್ತಾವ್ರಿ. ಆ ನಂತರ ಇದು ಹೆಂಗ್ ಆದ ನಂತರ ಸಿಗ್ತಾವ ಅನ್ನೋದು ನಿಮ್ಗೆ ರಿಪೋರ್ಟ್ ಸಮೇತ ತೋರಿಸ್ತೀನಿ. ಈ ಮೊದ್ಲೇಕ್ರಿ ಸಗಣಿ ಹಿಂಗೆ ಹರಡೋಬೇಕ್ರಿ. ಹರಡಿ ನೆಕ್ಸ್ಟ್ ಇದ್ರ ಮ್ಯಾಗ ಮಣ್ಣು ಹಾಕ್ಬೇಕ್ರಿ. ನಮ್ಮ ಹೊಲದ ಮಣ್ಣು ಹಾಕ್ಬೇಕ್ರಿ. ಒಂದು ಅಂದಾಜು ಒಂದು 25-30 ಕೆಜಿಗೆ ತಿಳ್ಕೊರಿ ನೀವು. ಇದು ಭಾಳ ಜಾಸ್ತಿ ಐತಿ. ಒಂದು 25-30 ಕೆಜಿ ಸಗಣಿಗೆ ಒಂದು 1/4 ಕೆಜಿ ಬೆಲ್ಲ, 1/4 ಕೆಜಿ ದ್ವಿದಳ ಹಿಟ್ಟು, ಒಂದು 2-3 ಬಗ್ಸಿ ಮಣ್ಣು ಹಾಕ್ಬೇಕ್ರಿ. ಅಕಸ್ಮಾತ್ ನಿಮ್ಗೆ ಹಿಟ್ಟ ಬೆಲ್ಲ ಇಲ್ಲ ಅಂದ್ರೆ ನಡಿತೈತಿ. ನಾವು ಅದನ್ನ ಪ್ರಯೋಗ ಮಾಡೀನಿ. ಬೆಲ್ಲ ಗೋಮೂತ್ರ ಹಾಕಿ ಕಲ್ಸಿದ್ರು ನಡಿತೈತ್ರಿ. ಬೆಲ್ಲ ಗೋಮೂತ್ರ ಹಾಕಿ ನಡಿತೈತ್ರಿ. ಈಗ ಸದ್ಯ ನಾನು ಹಿಟ್ಟು ಹಾಕ್ತೇನೆ, ದ್ವಿದಳ ಹಿಟ್ಟು ರೀ. ಹ್ಮ್ ಕಡ್ಲಿ, ಉದ್ದ, ಹೆಸರ, ಅಲಸಂದಿ, ಆ ತರ ತೊಗರಿ ಮತ್ತೆ ಶೇಂಗಾ ಬರಂಗಿಲ್ಲ. ಮತ್ತೆ ದ್ವಿದಳ ಬೇಳೆ ಕಾಳು ಹಾಕವಲ್ರಿ, ಅವು ಎಣ್ಣೆ ಕಾಳು ಅದು ಬರಂಗಿಲ್ರಿ. ಮತ್ತೆ ಬರಂಗಿಲ್ರಿ. ಹೆಸರ, ಉದ್ದ, ಅಲಸಂದಿ, ಇವೆಲ್ಲವು ಕಡ್ಲಿ, ಇವೆಲ್ಲವೂ ಹಾಕ್ಬೋದ್ರಿ. ಸಿಪ್ಪಿದಷ್ಟೇ ಹಿಟ್ ಮಾಡಿಸ್ಬೇಕ್ರಿ. ಅವನೇನ್ ಬ್ಯಾಳಿ ಬಡಿಸಿ ಆ ಥರ ಏನ್ ಮಾಡಂಗಿಲ್ಲ. ನಿಮ್ಗ ಆ ಥರ ನಿಮ್ ಕಡೆಗಾಳೆಲ್ಲ ಬಂದಿರ್ತಾವಲ್ಲ, ಆ ಥರ ಹಿಟ್ ಮಾಡಿ ಇಟ್ಕೊಂಡು ಈ ತರ ಸ್ವಲ್ಪ ಮ್ಯಾಗ ಹಾಕ್ಬೇಕ್ರಿ. ಹಾಕಿ ಇದಕ್ಕೆ ನಾವು ಇಲ್ಲಿ ಬೆಲ್ಲ ಕುಡ್ಸಿರ್ತೀವಿ. ಇಲ್ಲಿ ಬೆಲ್ಲ ಐತಿ ನೋಡ್ರಿ. ಈ ಬೆಲ್ಲನ ನಾವು ಡೈರೆಕ್ಟ್ ಹಾಕಂಗಿಲ್ರಿ. ಯಾಕಂತಂದ್ರೆ ಹಾಕಿದ್ರೆ ಒಡಿದು ಅದೆಲ್ಲ ಇದಾಗ್ತೈತ್ರಿ. ಇದು ನಮ್ದು ಆರ್ಗ್ಯಾನಿಕ್ ಬೆಲ್ಲ ರೀ. ನಮ್ಮ ರೈತರು ಬೆಳೆದಿರ್ತಾರ ನನ್ನ ಹತ್ರ, ಅವ್ರ ಕಡೆ ತಂದಿರ್ತೇವ್ರಿ. ಈ ಬೆಲ್ಲನ ಈ ಬಕೆಟ್ನ್ಯಾಗ ಇಟ್ಬಿಡ್ತೇವ್ರಿ ನಾವು. ಅಂದ್ರೆ ಇದು ಕರಿಗ್ ಬಿಡುತ್ತೆ. ಇದಕ್ಕೆ ಮಿಕ್ಸ್ ಹಾಕೈತ್ರಿ. ಈ ತರ ಬಕೆಟ್ನೊಳಗೆ ಹಾಕ್ಬಿಡ್ತೇವಿ. ಇದು ಮಿಕ್ಸ್ ಹಾಕತ್ರಿ. ಇದು ಗೋಮೂತ್ರ ರೀ. ನಮ್ಗೆ ಎಷ್ಟು ಹದ ಬೇಕು ಹಾಕಕ್ಕೆ ಅಷ್ಟು ಕಲಸ್ಕೋಬಹುದು ನಾವು. ಇದನ್ನ ಕಲಸ್ಬೇಕ್ರಿ. ತೋರಿಸ್ತೀನಿ ಕಲಸೋರಿ. ಇದಕ್ಕೆ ಎಷ್ಟು ಹದ ಬರ್ತೈತಲ್ರಿ ಅಷ್ಟೇ ನೀವು ಇದನ್ನ ಹಾಕೋಬೇಕ್ರಿ. ಗೋಮೂತ್ರ ಹಾಕೋಬೇಕ. ಗೋಮೂತ್ರ ಇಲ್ಲಪ್ಪ ಅಂತಂದ್ರೆ ನೀರ್ ಹಾಕೋಬಹುದು ನೀವು. ಗೋಮೂತ್ರ ಹಾಕಬೇಕು, ನೀರ್ ಹಾಕಬೇಕು, ನೀರ್ ಹಾಕೋದ್ರಿಂದ ಅದ ಇದು ಏನ್ ಸಿಗಂಗಿಲ್ರಿ. ಗೋಮೂತ್ರ ಹಾಕೋದ್ರಿಂದ ಗೋಮೂತ್ರದ ಸೂಕ್ಷ್ಮಾಣುಜೀವಿಗಳು ಅದಾವ್ರಿ. ಮತ್ತೆ ಅದು ಯೂರಿಯಾ ಇರ್ತಲ್ರಿ, ಯೂರಿಯಾ ಕಂಟೆಂಟ್ ಸಿಗ್ತೈತ್ರಿ ಅದ ಗೋಮೂತ್ರದೊಳಗ. ಅದ್ರೊಳಗೆ ಯೂರಿಯಾ ಇರ್ತೈತಲ್ರಿ, ಆ ಯೂರಿಯಾ ಸಿಗ್ತೈತ್ರಿ ಅದ. ಈ ನಾವು ನೀರ್ ಅಕಸ್ಮಾತ್ ನಮ್ಗ ಹಿಡಿಯಾಕಾಗಿಲ್ಲ ಮಾಡಿಲ್ಲ ಅಂತ ನೀರ್ ಹಾಕಿದ್ರು ಕೆಲಸ ಮಾಡ್ತೈತ್ರಿ. ಈ ತರ ಸರಿಯಾಗಿ ಕಲ್ಸ್ಬೇಕ್ರಿ. ಕಲ್ಸೋದು ಬಹಳ ಇಂಪಾರ್ಟೆಂಟ್ ಇದ್ರಾಗ. ಬುಟ್ಟಿ ಹಾಕಿ ಆನಂತರ ಅಲ್ಲಿ ಗಿಡ ಬುಡಕಾಗ್ಲಿ ನಿಮ್ಗೆ ನೆರಳಿತ್ತಂದ್ರೆ ನೆರಳಾಗ ಬುಡಕ್ ಮಾಡಿದ್ರೆ ಸಹ ಪರವಾಗಿಲ್ರಿ. ಇಲ್ಲ ಅಂತಂದ್ರ ನೀವು ಹಂಗ ಬಿಸ್ಲಾಗ ಒಂದ್ ಬುಡಕೇಂದ್ರ ಹಾಸಿ ದೊಡ್ಡ ಗುಡ್ಡಿ ಹಾಕ್ಬೇಕ್ರಿ. ತೋರಿಸ್ತೀನಿ ಅದನ್ನ.
ಕಸ ತೆಗಿಬೇಕ್ರಿ. ಕಸ ಏನ್ ಇರ್ಬಾರ್ದು, ಪ್ಯೂರ್ ಆಗಿ ಸಗಣಿ ಇರ್ಬೇಕ್ರಿ, ಅಂದ್ರ ಚಲೋ ಆಕತ್ರಿ. ಕಸ ಇಸ ಇದು ತೆಗ್ದು ಹಾಕ್ಬೇಕ್ರಿ, ತೆಗೆದು ಕಲಸ್ಬೇಕ್ರಿ. ಪ್ರಾಬ್ಲಮ್ ಏನ್ ಆಗಂಗಿಲ್ರಿ, ಬಟ್ ಕಲಸು ಮುಂದಾಗ ಒಂದ್ ತೊಂದ್ರೆ ಆಕತಿ. ಎರಡನೇದ್ದು ಅವು ಸೂಕ್ಷ್ಮಾಣುಜೀವಿಗಳು, ಈಗ ಲಾರ್ವಾದ ಅಂತವ್ರಿ, ಗುಣ್ಣಿಗಳು ಅಂತ ತಿಂತಾವಲ್ಲ, ಅವಾಗ ಡಿಸ್ಟರ್ಬ್ ಆಕವ್ರಿ. ಬಟ್ ಹಿಂಗೆ ಚಲೋ ಇದ್ರೆ ಚಲೋ ರೀ. ಕಸ ಬೇಕಾದ್ರೆ ನೀವು ಅದ್ರ ಮ್ಯಾಗ ಹಾಕ್ಬೋದು, ಇಲ್ಲ ಗಿಡ ಬುಡಕಲ್ಲ ಹಾಕಿದ್ರ ಕಸ ಇನ್ನ ಚಲೋ ಕೆಲಸ ಮಾಡ್ತೀರಿ. ಬಂದ್ ಮಾಡಿ, ಮ್ಯೂಟ್ ಮಾಡಿ. ಈಗ ಇದು ರೆಡಿ ಆಗೈತ್ರಿ. ಇದನ್ನ ಓದ ಅಲ್ಲಿ ನಾ ಗಿಡ ಬುಡಕ್ ಹಾಕ್ತೇನ್ರಿ. ಗಿಡ ಬುಡ್ಕೊಂಡ ಏನ್ ಹಾಸಿ ಫಸ್ಟ್ ಕಡೆ ಹೋಗಿ ಹಾಕ್ತೇನ್ರಿ. ಇದು ಕಂಟಿನ್ಯೂ ಡೈಲಿ ಮಾಡ್ಕೊಂತ ಹೋಗ್ರಿ. ಇಲ್ಲಿ ಹಾಕ್ತೇನೆ ನೋಡ್ರಿ ಇದನ್ನ. ಈ ತರ ಹಾಕಿ ಸ್ವಲ್ಪ ನೀಟಾಗಿ ಕೆಲಸ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು ಇದನ್ನ. ಈ ಹಳ್ಳಿ ಮ್ಯಾಗ ಯಾಕೆ ಹಾಕ್ಬೇಕಂದ್ರಿ, ಇದ್ರೊಳಗ ಸೆಗಣಿ ಬೀಳುತ್ತೇನ್ರಿ, ಕರಿ ಹುಳ ಬರ್ತ ನೋಡ್ರಿ, ಡಿವೈಡ್ ಮಾಡಿಬಿಡ್ತೀರಿ ಅದು ಸೆಗಣಿ. ಅವಾಗ ಅದು ಎಲ್ಲ ಇದಾಕೈತ್ರಿ, ಅವಾಗ ಕೆಲಸ ಆಗಂಗಿಲ್ರಿ ಅದು ಪ್ರೊಸೆಸ್ ಸರಿ ಆಗಂಗಿಲ್ಲ. ಹಂಗಾಗಿ ಇದು ಬುಡಕ್ ಹಾಸ್ಬೇಕ್ರಿ. ಹಾಸೋದ್ರಿಂದ ಅಂತ ಹೋಗುದ್ರಿ. ಇಲ್ಲಿ ನೋಡ್ರಿ, ಏಕ ಅಲ್ಲಿ ಮಠ ಐತ್ರಿ. ಇದು ತುಸು ಹೆಚ್ಚು ಕಡಿಮೆ ಒಂದ್ 4-5 ತಿಂಗಳದ ಐತ್ರಿ. ಹಂಗ ಬರ್ರಿ ಮುಂದ್ ಮಠ.